ಸ್ಫೋಟಕ್ಕೂ ಮುನ್ನ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಕಾರಿನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇದ್ದಂತ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಿನ್ನೆ ಸಂಜೆ 6:23ಕ್ಕೆ ಪಾಸ್ ಆಗಿರುವಂತಹ i20 ಕಾರು, ಅದರಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇದ್ದ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇರೋದು. ಈ ಕಾರಿನ ಚಲನವಲನದ ಸಿಸಿಟಿವಿ ವಿಷನ್ಸ್ಗಳು ಸಿಗ್ತಾ ಇದೆ. ಟೋಲ್ ಪಾಸ್ ಆಗಿದ್ರಿಂದ ಹಿಡಿದು ಬೇರೆ ಬೇರೆ ಕಡೆಗೆ ಹೋಗಿದ್ದು, ನಿಂತಿದ್ದು, ಅಲ್ಲಿಂದ ಎಲ್ಲಿಗೆ ಹೋಯಿತು, ಎಲ್ಲಿಂದ ಎಲ್ಲಿಗೆ ಬಂತು, ಎಷ್ಟು ಹೊತ್ತುಗಳ ಕಾಲ ಎಲ್ಲೆಲ್ಲಿ ನಿಂತಿದ್ರು, ಒಟ್ಟು ಅದರಲ್ಲಿ ಎಷ್ಟು ಮಂದಿ ಇದ್ದರು, ಇದೆಲ್ಲವೂ ಕೂಡ CCTV ವಿಜುವಲ್ಸ್ಗಳಲ್ಲಿ ಗೊತ್ತಾಗುತ್ತೆ. ಸೊ ಈ ಸ್ಫೋಟಕ್ಕೂ ಮುನ್ನ ಈ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇ ನೋಡಿ i20 ಕಾರ್. ಇದರಲ್ಲಿ ಈತ ಡಾಕ್ಟರ್ ಉಮರ್ ಮೊಹಮ್ಮದ್ ಶಂಕಿತ ಅಂತ ಏನು ಹೇಳ್ತಾ ಇದ್ದೀವಿ ನಾವೀಗ, ತನಿಖಾ ಸಂಸ್ಥೆಗಳಿಗೆ ಏನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾವೆ. ಆತ ಆ ಕಾರ್ನಲ್ಲಿ ಇದ್ದಿರೋದು ಅನುಮಾನ. ಇದೇ ಕಾರ್ನಲ್ಲಿ ಸ್ಫೋಟ ಆಗಿರೋದು. ಹೇಗೆ ಸ್ಫೋಟ ಆಯಿತು, ಯಾಕೆ ಸ್ಫೋಟ ಆಯಿತು ಅನ್ನೋದು ಪ್ರಶ್ನೆ. ನೋಡಿ, ಯಾವುದೋ ಒಂದು ವೆಹಿಕಲ್ ಸ್ಫೋಟ ಆಗುತ್ತೆ ಅಂದಾಗ ಅದಕ್ಕೆ ರೀಸನ್ ಬೇಕಲ್ಲ, ಸುಮ್ಮನೆ ಸ್ಫೋಟ ಆಗಲ್ವಲ್ಲ. ಅದು ಈ ತೀವ್ರತೆಯಲ್ಲಿ 9 ಬಲಿ ಪಡ್ಕೊಳ್ಳುವಂಥ ತೀವ್ರತೆಯಲ್ಲಿ, 20ಕ್ಕೂ ಹೆಚ್ಚು ಮಂದಿ ಗಾಯ ಆಗುವ ತೀವ್ರತೆಯಲ್ಲಿ, 3-4 ಕಿಲೋಮೀಟರ್ ಶಬ್ದ ಕೇಳುವ ತೀವ್ರತೆಯಲ್ಲಿ, ಭೂಮಿಯೆಲ್ಲ ಕಂಪಿಸುವಂಥ ತೀವ್ರತೆಯಲ್ಲಿ, ಅಂದರೆ ಆ ಕಾರ್ನೊಳಗೆ ಸ್ಫೋಟಕ ವಸ್ತುಗಳು ಇತ್ತ ಅಥವಾ ಬೇಕು ಅಂತಾನೆ ಆತ್ಮಾಹುತಿ ದಾಳಿಯನ್ನು ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಬೇರೆ ಇನ್ನೇನಾದರೂ ಆಗಿತ್ತ? ಈ ಪ್ರಶ್ನೆಗಳು, ಈ ಅನುಮಾನಗಳು ಹುಟ್ಕೊಳ್ತಾ ಇದೆ. ಈ ಕಾರಿನ ಚಲನವಲನ ನೋಡಿದಾಗ ಇದರಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇದ್ದ ಅನ್ನುವಂಥ ಅನುಮಾನವನ್ನು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಆ್ಯಂಗಲ್ನಲ್ಲೂ ಕೂಡ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಬೆಳಗ್ಗೆ ಕಾಶ್ಮೀರಿ ವೈದ್ಯರು ಸೇರಿ 8 ಉಗ್ರರ ಬಂಧನ ಆಗುತ್ತೆ, ಸಂಜೆ ಈ ಒಂದು ಬ್ಲಾಸ್ಟ್ ಆಗುತ್ತೆ. ದೇಶವ್ಯಾಪಿ ಅವಘಡಗಳು ನಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ರು ಅನ್ನೋದು ಅನುಮಾನ. ಆಪರೇಷನ್ ಸಿಂಧೂರ ಆದಮೇಲೆ ದೇಶವ್ಯಾಪಿ ಹದ್ದಿನ ಕಣ್ಣೆ ಇಡಲಾಗಿತ್ತು, ಕಟ್ಟೆಚ್ಚರ ವಹಿಸಲಾಗಿತ್ತು. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಘಟನೆಗಳು ನಡೀಬಹುದು ಅಂತ ಗುಪ್ತಚರ ಇಲಾಖೆ ಬಹಳ ಎಚ್ಚರಿಕೆಯನ್ನು ನೀಡಿಕೊಂಡೇ ಬಂದಿತ್ತು. ಕಳೆದ 1-2 ತಿಂಗಳಿಂದಲೂ ಕೂಡ ದೇಶವ್ಯಾಪಿ ಹೆಚ್ಚಿನ ಭದ್ರತೆ ಇತ್ತು. ಯಾಕಂದರೆ ಭಾರತದಲ್ಲಿ ಶಾಂತಿಯ